ಹಾಯ್. ಈ ವರ್ಷ ಸೆಕೆಂಡ್ PUC ವಿದ್ಯಾರ್ಥಿಗಳಿಗೆ ಪೂರಕ ಪರೀಕ್ಷೆ ಅಥವಾ ಸಪ್ಲಿಮೆಂಟರಿ ಎಕ್ಸಾಮ್ ಇಲ್ಲ ಅಂತ ಇದು ನಿಜಾನ ಅಂತ ಕೇಳ್ತಾ ಇದ್ರು. ಇದ್ರ ಬಗ್ಗೆ ಈ ವಿಡಿಯೋದಲ್ಲಿ ಕ್ಲಿಯರ್ ಆಗಿ ಎಕ್ಸ್ಪ್ಲೈನ್ ಮಾಡ್ತಿದ್ದೀನಿ. ಸೊ ಪೂರ್ತಿಯಾದ ಇನ್ಫಾರ್ಮೇಶನ್ಗೆ ಪೂರ್ತಿಯಾಗಿ ವಿಡಿಯೋನ ನೋಡಿ, ಇಲ್ದಿದ್ರೆ ಏನು ಕ್ಲಿಯರ್ ಆಗಲ್ಲ. ಮೊದಲಾಗಿ ಈ ಪೂರಕ ಪರೀಕ್ಷೆ ಅನ್ನೋ ಕಾನ್ಸೆಪ್ಟ್ ಏನಿದೆ, ಸಪ್ಲಿಮೆಂಟರಿ ಎಕ್ಸಾಮ್ ಅನ್ನೋ ಕಾನ್ಸೆಪ್ಟ್, ಅದನ್ನ ಹಿಂದಿನ ವರ್ಷನೇ ಕೈ ಬಿಟ್ಟಿದ್ದಾರೆ. ಓಕೆ, ಹಾಗಂದ್ರೆ ಈಗ ನಿಮಗೆ ಯಾವುದೋ ಸಬ್ಜೆಕ್ಟ್ ಅಲ್ಲಿ ಈಗ ಮಾರ್ಚಲ್ಲಿ ಏನು ಎಕ್ಸಾಮ್ ಆಗುತ್ತೆ ಅದರಲ್ಲಿ ಫೇಲ್ ಆದ್ರೆ ಮತ್ತೆ ಎಕ್ಸಾಮ್ ಬರೋದಕ್ಕೆ ಅವಕಾಶ ಇರಲ್ವಾ ಅಂತ ನೀವು ಕೇಳಿದ್ರೆ ಅವಕಾಶ ಇರತ್ತೆ. ಬಟ್ ಸಪ್ಲಿಮೆಂಟರಿ ಎಕ್ಸಾಮ್ ಅಂತ ಇನ್ಮೇಲೆ ಟರ್ಮ್ ಅನ್ನ ಯೂಸ್ ಮಾಡಲ್ಲ ಅಷ್ಟೇ. ಅಂದ್ರೆ ಈಗ ಮಾರ್ಚಲ್ಲಿ ಮೊದಲನೇ ಬೋರ್ಡ್ ಎಕ್ಸಾಮ್ ಆಗತ್ತೆ ಸೆಕೆಂಡ್ PUC, ಅದ ನಂತರ ಮತ್ತೆ 2 ಬೋರ್ಡ್ ಎಕ್ಸಾಮ್ ಅನ್ನ ನಡೆಸ್ತಾರೆ. ಅದನ್ನ ಈಗ PUC ಮೊದಲನೇ ಬೋರ್ಡ್ ಎಕ್ಸಾಮ್, PUC 2ನೇ ಬೋರ್ಡ್ ಎಕ್ಸಾಮ್, ಹಾಗೆ PUC 3ನೇ ಬೋರ್ಡ್ ಎಕ್ಸಾಮ್ ಅಂತ ಕರೆಯಲಾಗುತ್ತೆ. ಅದಕ್ಕೋಸ್ಕರ ಆ 2ನೇ ಬೋರ್ಡ್ ಎಕ್ಸಾಮ್ ಹಾಗೆ 3ನೇ ಬೋರ್ಡ್ ಎಕ್ಸಾಮ್ ಏನಿದೆ ಅದನ್ನ ಮೊದಲನೇ ಬೋರ್ಡ್ ಎಕ್ಸಾಮ್ ಅಲ್ಲಿ ಯಾವ್ದಾದ್ರು 1-2 ವಿಷಯವನ್ನ ಫೇಲ್ ಆದಂತಹ ವಿದ್ಯಾರ್ಥಿಗಳು ಕೂಡ ಬರೆದು ಸೆಕೆಂಡ್ PUC ಅನ್ನ ಪಾಸ್ ಆಗ್ಬಹುದು. ಓಕೆ, ಅದ ನಂತರ ಮುಂದಿನ ಕೋರ್ಸ್ ಅನ್ನ ಜಾಯ್ನ್ ಆಗೋದಕ್ಕೂ ಕೂಡ ಅವಕಾಶ ಇರುತ್ತೆ. ಈ ರೀತಿ 2ನೇ ಬೋರ್ಡ್ ಎಕ್ಸಾಮ್ ಹಾಗೆ 3ನೇ ಬೋರ್ಡ್ ಎಕ್ಸಾಮ್ ಅಂತ ಏನಿದೆ ಅದನ್ನೇ ಬರೆದು ಪಾಸ್ ಆಗಬಹುದು. ಆ 2ನೇ ಮತ್ತು 3ನೇ ಬೋರ್ಡ್ ಎಕ್ಸಾಮ್ ಏನಿದೆ ಅದನ್ನ ಪೂರಕ ಪರೀಕ್ಷೆ ಅಥವಾ ಸಪ್ಲಿಮೆಂಟರಿ ಎಕ್ಸಾಮ್ ಅಂತ ಕರೆಯಲ್ಲ. ಯಾಕಂತ ಹೇಳಿದ್ರೆ ವಿದ್ಯಾರ್ಥಿಗಳಿಗೆ ಈಗ ಏನು ಬೇಜಾರಾಗಬಾರ್ದು ಅಥವಾ ಅವರಿಗೆ ಒಂದು ರೀತಿ ಕಾನ್ಫಿಡೆನ್ಸ್ ಇರಲಿ ಅನ್ನೋ ದೃಷ್ಟಿಯಿಂದ ಈ ಸಪ್ಲಿಮೆಂಟರಿ ಎಕ್ಸಾಮ್ ಅನ್ನೋ ಹೆಸರನ್ನ ತೆಗೆದಿದ್ದಾರೆ. ಹಾಗಂತ ಹಿಂದಿನ ವರ್ಷಗಳಲ್ಲಿ ಏನು ಅವಕಾಶ ಇತ್ತು, ಅಂದ್ರೆ ಮೊದಲನೇ ಬೋರ್ಡ್ ಎಕ್ಸಾಮ್ ಅಲ್ಲಿ ಫೇಲ್ ಆದ್ರೆ 2ನೇ ಬೋರ್ಡ್ ಎಕ್ಸಾಮ್ ಅನ್ನು ಬರೆದು ಪಾಸ್ ಆಗ್ತೀನಿ ಅಥವಾ ಸಪ್ಲಿಮೆಂಟರಿ ಎಕ್ಸಾಮ್ ಬರೆದು ಪಾಸ್ ಆಗ್ತೀನಿ ಆ ರೀತಿ ಏನು ಅವಕಾಶ ಇತ್ತು. ಈಗ ಸಪ್ಲಿಮೆಂಟರಿ ಎಕ್ಸಾಮ್ ಅಂತ ಕರೆಯಲ್ಲ, ಬಟ್ 2ನೇ ಬೋರ್ಡ್ ಎಕ್ಸಾಮ್ ಏನಿದೆ ಅದನ್ನ ಬರೆದು ಪಾಸ್ ಆಗಬಹುದು. ಅದರಲ್ಲೂ ಕೂಡ ಪಾಸ್ ಆಗದೆ ಇದ್ರೆ 3ನೇ ಬೋರ್ಡ್ ಎಕ್ಸಾಮ್ ಇರುತ್ತೆ, ಇದೇ ವರ್ಷ ನಡೆಸ್ತಾರೆ. ಸೊ ಅದನ್ನು ಕೂಡ ಬರೆದು ಪಾಸ್ ಆಗಬಹುದು. ಈ ರೀತಿ ಅವಕಾಶ ಇರುತ್ತೆ. ನಂತರ ಮತ್ತೆ ಕೆಲವು ವಿದ್ಯಾರ್ಥಿಗಳು ಈಗ ನಾವು 2ನೇ ಬೋರ್ಡ್ ಎಕ್ಸಾಮ್ 3ನೇ ಬೋರ್ಡ್ ಎಕ್ಸಾಮ್ ಅಂತ ಬರೆದ್ರೆ ಮಾರ್ಕ್ಸ್ ಕಾರ್ಡ್ ಅಲ್ಲಿ ರಿಪೀಟರ್ ಅಂತ ಬರುತ್ತಾ ಅಂತ ಕೇಳೋದಾದ್ರೆ ರಿಪೀಟರ್ ಅಂತ ಬರಲ್ಲ. ನಂತರ ಮತ್ತೆ ಕೆಲವು ವಿದ್ಯಾರ್ಥಿಗಳು ಸ್ಟಾರ್ ಇಂದ ಏನಾದ್ರು ಮಾರ್ಕ್ ಮಾಡ್ತಾರೆ, ನಾವು 2ನೇ ಬೋರ್ಡ್ ಎಕ್ಸಾಮ್ ಬರ್ದಿದ್ದೀವಿ ಅಥವಾ ಈ ಮತ್ತೊಂದ್ಸಲ ಪಾಸ್ ಆಗೋದಕ್ಕೆ ಬರ್ದೇವೆ ಅಂತ ಸ್ಟಾರ್ ಮಾರ್ಕ್ ಅಂತ ಏನಾದ್ರು ತೋರಿಸ್ತಾರ ಮಾರ್ಕ್ಸ್ ಕಾರ್ಡ್ ಅಂತ ಕೇಳಿದ್ರು. ಆ ರೀತಿ ಏನು ಇರಲ್ಲ. ಅಂದ್ರೆ ನೀವು ಜಸ್ಟ್ ಸೆಕೆಂಡ್ PUC ಅನ್ನ ಪಾಸ್ ಆಗಿದ್ದೀರಾ ಅದಷ್ಟೇ ಮೆನ್ಷನ್ ಆಗಿರುತ್ತೆ. ನಂತರ ಯಾವ ಮಂತ್ ಅಲ್ಲಿ ಎಕ್ಸಾಮ್ ಆಗಿದೆ, ಈಗ 2ನೇ ಬೋರ್ಡ್ ಎಕ್ಸಾಮ್ ಯಾವ ಮಂತ್ ಅಲ್ಲಿ ಆಗಿರುತ್ತೆ ಅದನ್ನ ಮೆನ್ಷನ್ ಮಾಡಿರ್ತಾರೆ. 2ನೇ ಬೋರ್ಡ್ ಎಕ್ಸಾಮ್ ಅಂತ ಮೆನ್ಷನ್ ಮಾಡಿರ್ತಾರೆ, ಬಟ್ ಎಲ್ಲೂ ಕೂಡ ರಿಪೀಟರ್ ಅಂತ ಮೆನ್ಷನ್ ಮಾಡಿರಲ್ಲ. ಓಕೆ, ನಂತರ ಇದಿಷ್ಟು ವಿಷಯ ಆಗಿತ್ತು. ಬೇರೆ ಡೌಟ್ಸ್ ಇದ್ರೆ ಕನ್ನಡ ತಿಳಿಸಿ. ಎಕ್ಸಾಮ್ ಪ್ರಿಪರೇಷನ್ ಚೆನ್ನಾಗಿ ಮಾಡಿ. ಆಲ್ ದ ಬೆಸ್ಟ್. ಜೈ ಹಿಂದ್, ವಂದೇ ಮಾತರಂ.